ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂದ್ರೆ ನಾರ್ಮಲ್ ವ್ಲಾಗ್ ಆಗಿರುತ್ತೆ. ನನ್ನ ಇವತ್ತು ರೂಟೀನ್ ವ್ಲಾಗ್ ಆಗಿರುತ್ತೆ. ಅಂಡ್ ಇಷ್ಟ ದಿನದಿಂದ ವ್ಲಾಗ್ ಮಾಡಕ್ ಆಗಿರ್ಲಿಲ್ಲ. ರೀಸನ್ ಏನು ಅಂದ್ರೆ ಕಂಟೆಂಟೇ ಸಿಗ್ತಾ ಇರ್ಲಿಲ್ಲ, ಯಾವ ವ್ಲಾಗ್ ಮಾಡ್ಬೇಕು ಅಂತಲೂ ಗೊತ್ತಾಗ್ತಾ ಇರ್ಲಿಲ್ಲ. ಅಂಡ್ ಸೇಮ್ ರೋಟೀನೇ ಆಗಿ ಹೋಗ್ತಾ ಇತ್ತು ನಂದು. ಡೈಲಿ ಶಿಫ್ಟಿಗೆ ಹೋಗು, ಮನೆಗ್ ಬಾ, ಕೆಲಸ ಮನೆಯಲ್ಲಿ ನೋಡು, ಮಲ್ಕೊ, ಅದೇ ಹೋಗ್ತಾ ಇತ್ತು ನಂದು. ಅಂಡ್ ಇವಾಗ ನಾನು ಏನಂತಾರೆ ಚಾಲೆಂಜ್ ಮಾಡ್ಬೇಕು ಅಂತ ಇದ್ದೀನಿ. ಏನ್ ಚಾಲೆಂಜ್ ಅಂದ್ರೆ 365 ಡೇಸ್ ಚಾಲೆಂಜ್ ನ ತಗೋಬೇಕು ಅಂತ ಇದ್ದೀನಿ. 365 ಡೇಸ್ ಕೂಡ ನಾನು ಕಂಟಿನ್ಯೂಸ್ ಆಗಿ ಡೈಲಿ ವ್ಲಾಗ್ ಹಾಕ್ಬೇಕು ಅಂತ ಚಾಲೆಂಜ್ ನ ಮಾಡ್ತಾ ಇದ್ದೀನಿ. ಅಂಡ್ ಮೊನ್ನೆ ಸಂಡೇ ನಾವು ಚಿಕ್ಕಪೇಟೆ ಹೋಗಿದ್ವಿ. ಅಲ್ಲಿ ಲಕ್ಷ್ಮಿ ಹಬ್ಬಕ್ಕೆ ಅಂತ ಸೀರೆ ತಗೊಂಡಿದ್ದಾರೆ ನಮ್ಮಮ್ಮ. ಅದನ್ನ ತೋರಿಸ್ತೀನಿ ಇವಾಗ. ಮತ್ತೆ ಇನ್ನೇನ್ ಮಮ್ಮಿ, ಇನ್ನೇನ್ ತಗೊಂಡ್ರೆ ಅಷ್ಟೇ ಅಲ್ವಾ ತಗೊಂಡಿದ್ದು? ಹಾ, ಆಕ್ಚುಲಿ ಅದಕ್ ಮುಂಚೆನೆ ಹೋಗಿದ್ರು. ಅದಕ್ ಮುಂಚೆನೆ ನಮ್ ಡ್ಯಾಡಿ ಚಿಕ್ಕಪೇಟೆಗೆ ಹೋಗಿ ನನಗೊಂದ್ ಸಾರಿ, ನಮ್ಮ ಮಮ್ಮಿಗೊಂದ್ ಸಾರಿ ಅಂತ ತಂದಿದ್ದು. ಬಟ್ ನಮ್ಮ ಮಮ್ಮಿ ಇಟ್ಕೊಂಡು ನನಗೆ ಆ ಸಾರಿ ಇಷ್ಟ ಆಗಿಲ್ಲ, ನನಗ್ ಬೇಡ ಅಂತ ಹೇಳಿ ಅದನ್ನೇ ಎಕ್ಸ್ಚೇಂಜ್ ಮಾಡಿದಾರೆ. ಅದನ್ನ ಲಕ್ಷ್ಮಿಗೆ ಅಂತ ತಗೊಂಡ್ರು ಸಾರಿನ. ನನಗೆ ಅಂತ ತಗೊಂಡಿರೋದು ತೋರಿಸ್ತೀನಿ. ಅಮ್ಮಂಗ್ ಅಂದ್ರೆ ದೇವ್ರಿಗೆ ಅಂತ ತಗೊಂಡಿರೋ ಸಾರಿನ ಕೂಡ ತೋರಿಸ್ತೀನಿ ಇವಾಗ. ಬನ್ನಿ ಹೋಗೋಣ. ಇವನೇನ್ ಕೆಲ್ಸ ಮಾಡಿದಾನೆ ಗೊತ್ತಾ? ನೀನೆಲ್ಲ ಇವ್ರು. ಏನ್ ಮಾಡಿದ್ಯಮ್ಮ ಫ್ಲೂಟು? ಹಾ, ಗಿಡದಲ್ಲಿ ಹೂವ ಬಿಟ್ಟಿದ್ದೆ, ರೋಸು ಎಲ್ಲ ಹೆಂಗ್ ಕಿತ್ತಾಕಿದಾರೆ ಇಲ್ಲಿ ನೋಡಿಲ್ಲಿ. ಏನ್ ಕಿತ್ತಾಕಿರೋದು? ಹೂವ ಯಾಕೆ ಕಿತ್ತಾಕ್ದೆ? ಓಯ್, ಹಾಕಿ ಸೀಟೆ ಮಾಡೋದೆಲ್ಲ ಹಾಕಿ ಐತೆ ಫೋಟೋಗಳು. ಡ್ರಾಗನ್ ಫ್ರೂಟ್ ತಿಂದಿರೋದು. ಡ್ರಾಗನ್ ಫ್ರೂಟ್ ತಿಂತಾನೆ. ನಿನ್ನೆ ಡ್ರಾಗನ್ ಫ್ರೂಟ್ ಹೋಗಿದ್ರೆ ನೆಮ್ಮದಿಯಾಗಿ ವಿಡಿಯೋ ಮಾಡಬಹುದಾಗಿತ್ತು. ಇವಾಗ ತೋರಿಸ್ತೀನಿ ಸ್ಯಾರಿನ. ನಾವು ಸ್ಯಾರಿ ತಗೋ ಬಂದು ಕುಬೇರನ್ ಸಿಲ್ಕ್ಸ್ ಇಂದ ಸ್ಯಾರಿ ತಗೊಂಡಿರೋದು. ಒಂದ್ ನಿಮಿಷ, ಎಲ್ಲ ಮಮ್ಮ ಹೇಳ್ತಾರೆ ಹಾಸಿಗೆ ಮೇಲೆ ಎಲ್ಲ ಕುಂತ್ಕೋಬೇಡ. ಏನ್ ಮಮ್ಮಿ, ಹಾಸಿಗೆ ಮೇಲೆ ಕುಂತ್ಕೋಬೇಡ? ಯಾಕೆ ಅಂದ್ರೆ ಲಕ್ಷ್ಮಿ ಗುಡ್ಸೋ ಸೀರೆ ಅಲ್ವಾ, ಅದಕ್ಕೆ ಹಾಸಿಗೆ ಮೇಲೆ ಎಲ್ಲ ಕುಂತ್ಕೋಬಾರ್ದು. ಅದಕ್ಕೆ ನಮ್ಮ ಅಮ್ಮ ಅಲ್ಲೇ ಇರು ಅಂತ ಹೇಳ್ತಾ ಇದಾರೆ. ನನಗ್ ತಗೊಂಡಿರೋ ಸ್ಯಾರಿನೂ ತೋರಿಸ್ತೀನಿ, ನಮ್ಮ ಅಮ್ಮ ಲಕ್ಷ್ಮಿಗೆ ಅಂತ ತಗೊಂಡಿರೋ ಸ್ಯಾರಿನ ಕೂಡ ತೋರಿಸ್ತೀನಿ. ಬನ್ನಿ. ಓಯ್, ಏನದು? ಇದಕ್ಕೆ ಏನ್ ಕಮ್ಮಿ ಇಲ್ಲ. ಅಂಡ್ ನನ್ಗೆ ಇವಾಗ ಟೈಮ್ ಕೂಡ ಇಲ್ಲ, ಇನ್ನೊಂದು 20 ಮಿನಿಟ್ಸ್ ಟೈಮ್ ಇದೆ ಅಷ್ಟೇ. ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನೊಂದ್ ಸ್ವಲ್ಪ ರೆಡಿ ಆಗ್ಬಿಟ್ಟು ಶಿಫ್ಟಿಗೆ ಹೊಡ್ಬೇಕು. 12:15 ಕ್ಯಾಬ್ ಇದೆ. 12:15 ಕ್ಯಾಬ್ ಇದೆ ನನ್ಗೆ. 12:15 ಹೊಡ್ಬೇಕು. ಅಷ್ಟೊಳಗಡೆ ವಿಡಿಯೋ ಎಲ್ಲ ಮಾಡಿ ಮುಗಿಸಿ ಹೊರಡೋಣ. ಹಂಗೆ ಹಿಡ್ಕೊ, ಸ್ಯಾರಿನ ತೋರಿಸ್ತೀನಿ ಫಸ್ಟ್. ಈ ಫುಲ್ ಇದೇ ಸ್ಯಾರಿನ ನಮ್ಮ ಮಮ್ಮಿ ತಗೊಂಡಿದ್ದು ಲಕ್ಷ್ಮಿ ಗುಡ್ಸಕ್ಕೆ ಅಂತ. ಇದಕ್ಕೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಬಂದಿದೆ. ಅಂಡ್ ನಮ್ಮ ಮಮ್ಮಿಗೆ ಬ್ಲೂ ಕಲರ್ ಕಾಸ್ಟ್ ಬಂದು 5500. ನೀವು ಎಷ್ಟು ಅಂತ ಕಾಮೆಂಟ್ ಮಾಡಿ, ಎಷ್ಟು ಕೊಡ್ಬೋದು ಅಂತ. ಈ ತರ ಪಲ್ಲು ಪಿಂಕ್ ಕಲರ್ ಬಂದಿದೆ. ಹಿಂಗೆ ನಾರ್ಮಲ್ ಇದೆ ಬ್ಲೌಸ್. ಇದು ಬ್ಲೌಸ್ ಪೀಸ್ ಬಂದಿದೆ, ಪಿಂಕ್ ಕಲರ್ ಬ್ಲೌಸ್ ಪೀಸ್ ಕೂಡ. ಹಂಗೆ ಕ್ಲೋಸ್ ಮಾಡಿ. ಇದು ಬ್ಲೂ ಕಲರ್. ಪ್ರೈಸ್ ಬಂದು ನಾವು ಕೊಟ್ಟಿದ್ದಕ್ಕೆ ಆಲ್ಮೋಸ್ಟ್ 5000 ಸಮಥಿಂಗ್ ಎಷ್ಟೋ ಕೊಟ್ಟಿದ್ದದಕ್ಕೆ. ನೀವು ಕಮೆಂಟ್ ಮಾಡಿ ಎಷ್ಟು ಕೊಡ್ಬೋದು ಅದಕ್ಕೆ ಅಂತ. ಅಂಡ್ ಇನ್ನೊಂದು ಸೀರೆ ಬಂದು ನನಗ್ ತಗೊಂಡಿದ್ದು, ನಮ್ ಡ್ಯಾಡಿ ಕೊಡ್ಸಿದ್ದ ಆಕ್ಚುಲಿ. ಅದು
ಇದು ಕೂಡ ಕುಬೇರನ್ ಸಿಲ್ಕ್ಸ್ ಇಂದಾನೆ ತಗೊಂಡಿರೋದು. ಇದು ಲೈಕ್ ನಾರ್ಮಲ್ ಫ್ಯಾನ್ಸಿ ಸ್ಯಾರಿ ತರ ಇದೆ. ಏನ್ ಕಾಟನ್ ಅಂತಾರ ಮಮ್ಮಿ ಇದನ್ನ? ಇದನ್ನ ಏನಂತಾರೆ ಅಂತ ಗೊತ್ತಿಲ್ಲ. ಇದು ಇದು ಪಲ್ಲು. ಹಾ, ಇದು ನಾರ್ಮಲ್ ಸ್ಯಾರಿ. ಇದನ್ನ ಡ್ಯಾಡಿ ಫಸ್ಟ್ ತಗೋ ಬಂದಿದ್ರು, ಇದನ್ನ ನಾನು ತಗೊಂಡೆ, ನನ್ಗೆ ಇಷ್ಟ ಆಯ್ತು. ಇದು ಇದನ್ನ ನಂಗೆ ಡ್ಯಾಡಿ ಕೊಡ್ಸಿದ್ದು, ನಮ್ ಡ್ಯಾಡಿ. ನೋಡೋಣ, ಇದನ್ನ ಯಾವ್ದಾದ್ರು ಫಂಕ್ಷನ್ಗೆ ಹಾಕ್ಬೋದು, ಒಂದಿನ ವೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇದ್ರ ಕಾಸ್ಟ್ ಎಷ್ಟು ಅಂತ ಗೊತ್ತಿಲ್ಲ. ಇದ್ರ ರೇಟ್ ಎಷ್ಟು ಕೊಡ್ಬೋದು ಅಂತ ನೀವು ಕಮೆಂಟ್ ಅಲ್ಲಿ ತೋರಿಸಿದೀನಿ. ಇದು ನಂಗೆ ನಮ್ ಡ್ಯಾಡಿ ಕೊಡ್ಸಿದ್ದು. ಇನ್ನೂ ಒಂದು ಸ್ಯಾರಿ ಇದೆ, ಅದು ನಾವು ಇದು ಇನ್ನೊಂದು ಸ್ಯಾರಿ. ಇದು ಬಂದು ನಮ್ಮ ಮಮ್ಮಿ ನನಗೆ ಯಾವ ಹಬ್ಬ ಮಮ್ಮಿ? ಗೌರಿ ಹಬ್ಬದಲ್ಲಿ ನನ್ ಮದ್ವೆ ಆದ್ಮೇಲೆ ತವ್ರ ಮನೆ ಕಡೆಯಿಂದ ಹಬ್ಬಕ್ಕೆ ಬಟ್ಟೆ ಕೊಡ್ತಾರಲ್ಲ, ಆ ಟೈಮಲ್ಲಿ ಈ ಸ್ಯಾರಿನ ನನಗೆ ಕೊಟ್ಟಿದ್ದು. ಈ ಸ್ಯಾರಿನ ನನ್ ಮದ್ವೆ ಟೈಮಲ್ಲಿ ಶಾಪಿಂಗ್ ಅಂತ ಸೀರೆ ತರಕ್ಕೆ ಅಂತ ಹೋದಾಗೇನೆ ಕಲ್ಲೂರಲ್ಲಿ ತಗೋ ಬಂದಿದ್ವಿ ಸ್ಯಾರಿನ. ಅವಾಗ ನನ್ಗೆ ಈ ಸ್ಯಾರಿನ ಗಿಫ್ಟ್ ಕೊಟ್ಟಿದ್ದು ನಮ್ಮ ಮಮ್ಮಿ. ಇದು ಪ್ರೈಸ್ ಬಂದು 12,500. ಸ್ಯಾರಿ ಪ್ರೈಸ್ 12,500. ಈ ಸ್ಯಾರಿನ ಗಿಫ್ಟ್ ಮಾಡಿದ್ದು ನನ್ಗೆ ನಮ್ಮ ಮಮ್ಮಿ. ಆಲ್ರೆಡಿ ಬ್ಲೌಸ್ ಎಲ್ಲ ವರ್ಕ್ ಮಾಡ್ಸಿದೀನಿ ನಾನು. ಈ ತರ ವರ್ಕ್ ಮಾಡ್ಸಿದೀನಿ. ಇದ್ರ ರೆಫರೆನ್ಸ್ ಪಿಕ್ ನಾನು ವಿಡಿಯೋದಲ್ಲಿ ಆಡ್ ಮಾಡ್ತೀನಿ, ಯಾವ ತರ ಬರುತ್ತೆ ಇದು ಬ್ಲೌಸ್ ಅಂತ. ಅದ್ರ ರೆಫರೆನ್ಸ್ ಪ್ರಕಾರನೇ ಕೊಟ್ಟಿದ್ದೆ ಅವ್ರಿಗೆ. ಈ ತರ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಇನ್ನು ಸ್ಟಿಚ್ ಮಾಡ್ಸಿಲ್ಲ. ಈ ಸತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟಿಚ್ ಮಾಡಿ ಹಾಕೊಂತೀನಿ, ಹಾಕೊಂಡ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ಇದ್ರದ್ದು ರೆಫರೆನ್ಸ್ ಪಿಕ್ ಕೂಡ ಇದೇ ಬ್ಲಾಗ್ ಅಲ್ಲಿ ವಿಡಿಯೋದಲ್ಲಿ ಸೈಡ್ ಅಲ್ಲಿ ಆಡ್ ಮಾಡ್ತೀನಿ. ಅಂಡ್ ಅಷ್ಟೇ. ಹಾ, ಒಂಥರ ಆರೆಂಜ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ಬಂದಿರೋದು. ಅಂಡ್ ಆ ಸ್ಯಾರಿದು ವರ್ಕ್ ಮಾಡಿದ್ ಬಂದು ನನ್ ಮದ್ವೆ ಸ್ಯಾರಿನ ವರ್ಕ್ ಮಾಡ್ಸಿದ್ದೆ, 2 ಸ್ಯಾರಿನ. ಒಂದು ರಿಸೆಪ್ಷನ್ದು, ಇನ್ನೊಂದು ಮುಹೂರ್ತಕ್ಕೆ ಅಂತ ತಗೊಂಡಿದ್ದೆ ಒಂದ್ ಸ್ಯಾರಿ. ಅದನ್ನ ಎರಡನ್ನೂ ಒಬ್ರ ಹತ್ರ ವರ್ಕ್ ಮಾಡ್ಸಿದ್ವಿ. ಅವ್ರನ್ನ ಕೇಳ್ತೀನಿ, ಅವ್ರು ಓಕೆ ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ, ವರ್ಕ್ ಏನಾದ್ರು ಮಾಡಿಸ್ಬೇಕು ಅನ್ನೋ ತರ ಇದ್ರೆ. ಅವ್ರ ಹತ್ರ ಮಾತಾಡಿ ಅವ್ರು ಓಕೆ ಅಂದ್ರೆ ನಿಮ್ಗೆ ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡ್ತೀನಿ. ಬಟ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ಅವರು ನಿಮ್ಗೆ ವರ್ಕ್ ಮಾಡಿ ಕೊಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅಂಡ್ ಇಷ್ಟು ದಿನ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆನೆ ನಿಮ್ಗೆ ನಿಮ್ ಸ್ಯಾರಿನ ಕೊಡ್ತಾರೆ. ಯಾವುದು? ಹೌದಾ, ಅದನ್ನ ಅಲ್ಲಿ ಬಾರ್ಗೇನ್ ಮಾಡಿ ಇನ್ನೂ ಕಮ್ಮಿ ರೇಟಿಗೆ ತಂದಿರೋದು. ಸುಮಾರು ಸ್ಯಾರೀಸ್ ತಂದಿದ್ದು ನನ್ನ ಮದುವೆ ಟೈಮಲ್ಲಿ. ಆ ಸ್ಯಾರಿ ಇನ್ನೂ ಕಮ್ಮಿ ರೇಟಿಗೆ ತಂದಿದಾರಂತೆ. ನನ್ನ ತಂಗಿದ್ದು ಕೂಡ ನನ್ ಮುಹೂರ್ತದಲ್ಲಿ ಅವಳು ಹಾಕೊಂಡಿದ್ಲು ಸ್ಯಾರಿನ. ಅದು ಫೋಟೋ ಇದ್ರೆ ಆ ಫೋಟೋನ ಕೂಡ ಆಡ್ ಮಾಡ್ತೀನಿ ಇದ್ರಲ್ಲಿ. ಅಂಡ್ ಇವಾಗ ಹೋಗಿ ರೆಡಿ ಆಗೋಣ. ನನ್ ಜಸ್ಟ್ 20 ಮಿನಿಟ್ಸ್ ಅಷ್ಟೇ ಟೈಮ್ ಇದೆ. 20 ಮಿನಿಟ್ಸ್ ಒಳಗಡೆ ರೆಡಿ ಆಗಿ ಸಿಗ್ತೀನಿ. ಆಸ್ ಯೂಶುವಲ್ ನಮ್ಮ ಯಜಮಾನ್ರು ಇವತ್ತು ಡ್ರಾಪ್ ಮಾಡೋದು. ಅಂಜು ಇವತ್ತು ಅವ್ರನ್ನ ಡ್ಯೂಟಿಗೆ ನನ್ನ ಕಳ್ಸೋದಿಕ್ ಇಷ್ಟನೇ ಇಲ್ಲ, ಯಾಕಂದ್ರೆ ಅವ್ರಿಗೆ ವೀಕ್ ಆಫ್. ನಮ್ಮ ಅಮ್ಮನೂ ಮನೇಲೆ ಇದ್ದಾರೆ, ನಮ್ಮ ಅಪ್ಪನೂ ಮನೇಲಿ ಇದ್ದಾರೆ, ನನ್ನ ತಂಗಿನೂ ಮನೇಲಿ ಇದ್ದಾಳೆ. ಅವ್ರು ಯಾರಿಗೂ ನನ್ನ ಇವತ್ತು ಒಂದ್ ನಿಮಿಷ, ಇವತ್ತು ನಾನು ಶಿಫ್ಟಿಗೆ ಕಳ್ಸಕ್ಕೆ ಇಷ್ಟ ಇಲ್ಲ, ಅದಕ್ಕೇನೆ ಆಟೋದಲ್ಲಿ ಹೋಗು ಅಂತ ಹೇಳ್ತಿದ್ದಾರೆ. ಪಕ್ಕ ಓಟಿ ಮಾಡ್ಕೋವಲ್ಲ. ಎಲ್ಕ್ ಹೋಗ್ತೀಯಾ? 3 ಗಂಟೆಗೆ. ನಾಳೆ ಅವ್ರಿಗೆ ಮಾರ್ನಿಂಗ್. ಇಲ್ಲಿ
ನಮ್ಮ ಮಮ್ಮಿಯವರು ನನ್ನ ತಂಗಿಗೆ ಐಫೋನ್ ಕೊಡ್ಸಕ್ಕೆ ನೋಡ್ತಾ ಇದಾರೆ. ಅದೇ ಫೋನಾ ಇದೇ ಫೋನಾ ಅಂತ ಕೇಳ್ತಾವ್ರೆ. ನೋಡಿ ನಮ್ಮ ಮಮ್ಮಿ ವಾಲ್ ಪೇಪರ್ ನಂದು, ನನ್ ಫೋಟೋ ಹಾಕೊಂಡಿದ್ದಾರೆ, ನಂದು ನನ್ ಗಂಡ. ಇಲ್ಲಿ ತೋರ್ಸ್ತವ್ರೆ ಇವ್ರು ಇದೇ ಫೋನು ಅಂತ. ನನ್ ತಂಗಿ ಕೇಳ್ತಾ ಇದ್ಲು, ಇದೇ ಫೋನು ಅಂತ ತೋರ್ಸ್ತಾವ್ರೆ. ಈ ಫೋನ್ ಬೇಕಂತೆ ನನ್ ತಂಗಿಗೆ, ಅದನ್ನ ತೋರ್ಸ್ತವ್ರೆ. ಹಂಗೆ ಒಂದು ವಿಡಿಯೋ ಎಡಿಟ್ ಮಾಡಿದಾಳೆ. ನಮ್ಮ ಮನೇಲಿ ಒಂದು ಬ್ರೂನೋ ಅಂತಿತ್ತು ಅದ್ರದ್ದು. ಇದು ಫುಲ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿ ಆಯ್ತಾ. ಇವಾಗ ರೆಡಿ ಆಗಿದ್ದೀನಿ, ಬ್ಲೇಸರ್ ಹಾಕಿದ್ದೀನಿ, ಹೊರಡ್ಬೇಕು ಇವಾಗ. ಆಲ್ಮೋಸ್ಟ್ 12:15 ನನಗೆ ಕ್ಯಾಬ್ ಬರೋದು. ಈಗ ರೆಡಿ ಆಗಿ ಹೊರಡೋದೇನೆ. ನೆನ್ನೆ ಊರಿಂದ ಡ್ರ್ಯಾಗನ್ ತಂದಿದ್ದೆ, ಡ್ರ್ಯಾಗನ್ ಫ್ರೂಟ್ ಒಂದು 2 ಇದೆ, ಅದನ್ನ ಕಟ್ ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡು ಊಟ ಆಲ್ರೆಡಿ ತಿಂದಿದ್ದೀನಿ. ಅಮ್ಮ ಬೆಳಗ್ಗೆ ದೋಸೆ ಮಾಡಿದ್ರು, ಸಾರಿ ನಾನು ಮಾಡಿದ್ದೆ ದೋಸೆನ. ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ದೆ, ತಿಂದ್ಬಿಟ್ಟು ನಾನು ಟೆನ್ಷನ್ ಏನೋ ಮಾತಾಡ್ತಾ ಇದ್ದೀನಿ. ಆಲ್ರೆಡಿ ತಿಂದಿದ್ದೀನಿ, ಇವಾಗ ಹೊರಡೋದು. ಬನ್ನಿ ಹೋಗೋಣ. ಮೈಕ್ ಇವಾಗ ತಗೊಂಡಿರ್ತೀನಿ, ಅಲ್ಲಿ ಹೋದ್ಮೇಲೆ ಕ್ಯಾಬ್ ಬರೋ ಟೈಮಲ್ಲಿ ನನ್ನ ಹಸ್ಬೆಂಡ್ ಕೈಲಿ ಮೈಕ್ನ ರಿಟರ್ನ್ ಕೊಟ್ಟು ಕಳಿಸ್ತೀನಿ. ಬಿಕಾಸ್ ನನಗೆ ಒಳಗಡೆ ಮೈಕ್ ಎಲ್ಲ ಅಲೋ ಮಾಡೋದಿಲ್ಲ, ಗೊತ್ತಿಲ್ಲ ನನಗೆ ಅಲೋ ಮಾಡ್ತಾರೋ ಇಲ್ವಾ ಅಂತ. ನಾನು ತಗೊಂಡು ಹೋಗೋದು ಮತ್ತೆ ಏನು ಎತ್ತ ಅಂತೆಲ್ಲ ಚೆಕ್ ಮಾಡೋದು, ಅದಕ್ಕೆ ಇವಾಗ ಮೈಕ್ನ ತಗೊಂಡು ಇಲ್ಲಿಂದ ತಗೊಂಡು ಹೋಗ್ತೀನಿ. ಅಲ್ಲಿ ಕ್ಯಾಬ್ ಪಾಯಿಂಟಲ್ಲಿ ರಿಟರ್ನ್ ನನ್ನ ಹಸ್ಬೆಂಡ್ಗೆ ಮೈಕ್ನ ಕೊಟ್ಟು ಕಳಿಸ್ತೀನಿ. ಅಲ್ಲಿ ಆದಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡು ವಾಯ್ಸ್ ಓವರ್ನ ಕೊಡ್ತೀನಿ. ಸೊ ಬನ್ನಿ ಇವಾಗ ಹೊರಡೋಣ. ಈ ಗಿಡದಲ್ಲಿ ಹೂವು ಬಿಟ್ಟಿತ್ತು, ನಮ್ಮ ಮನೆ ಮಗು ಹಿಂಗ್ ಬಂದು ಎಲ್ಲ ಕಿತ್ತಾಕಿದಾನೆ ಹೂವನ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಹೂವು, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ. ಡ್ರ್ಯಾಗನ್ ಇದೆ, ಇದನ್ನ ಕಟ್ ಮಾಡಿ ಬಾಕ್ಸಿಗೆ ಹಾಕೊಂಡು ಹೊರಡೋದು ಇವಾಗ. ಅದು ವಾಶ್ ಮಾಡೋದು ಮಮ್ಮಿ, ಬ್ಲೇಸರ್. ನಮ್ಮ ಮಮ್ಮಿ ಬರೀ ಒಂದು ಕಲರ್ ನೋಡಿ ಹೆಂಗಾಗಿದೆ, ಕೈಯೆಲ್ಲ ಕಟ್ ಮಾಡಿರೋದು. ಈಗ ಬಾಕ್ಸ್ ಎಲ್ಲ ಹಾಕೊಂಡು ಶೂ ಹಾಕೊಂಡು ಹೊರಡೋದು. ಸಡನ್ ಆಗಿ ಯಾಕೋ ತಲೆ ತಿರುಗ್ತದೆ, ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ತಲೆ ತಿರುಗ್ತಾ ಇದೆ. ಟೈಮ್ ಆಗೋಗಿದೆ ಇವಾಗ. ಕ್ಯಾಬ್ ಡ್ರೈವರಿಗೆ ಹೇಳಿದ್ದೀನಿ, ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ, ಒಂದು 5 ಮಿನಿಟ್ಸ್ ಹೋಲ್ಡ್ ಮಾಡಿ ಬರ್ತೀನಿ ಅಂತ. ಲೇಟ್ ಏನ್ ಆಗೋದಿಲ್ಲ ಅಂದ್ರೆ, ಒಂದು 2 ಮಿನಿಟ್ಸ್ ಏನಾದ್ರು ಲೇಟ್ ಆಯ್ತಂದ್ರೆ ಹೋಲ್ಡ್ ಮಾಡಂತ ಹೇಳಿದ್ರೆ, ಮುಂಚೆನೆ ಹೋಲ್ಡ್ ಮಾಡಿ ಅಂತ ಹೇಳಿದ್ರೆ ಹೋಲ್ಡ್ ಮಾಡ್ತಾರೆ ಕ್ಯಾಬ್ನ. ಸೊ ಅದಾದ್ಮೇಲೆ ಇವ್ರ ಕೈಗೆ ನಂದು ಮೈಕ್ ವಾಪಸ್ ರಿಟರ್ನ್ ಕೊಟ್ಟು ಕಳಿಸ್ತೀನಿ. ಸ್ಮೈಲ್ ಮಾಡಿ ಒಂಚೂರಾದ್ರು. ಹಾಯ್. ಓಕೆ ಬಾಯ್. ಅಲ್ಲಿ ಹೋಗಿ ಸಿಗ್ತೀನಿ, ಒಳಗಡೆ ಹೋಗಿ ಸಿಗ್ತೀನಿ ನಿಮ್ಗೆಲ್ಲ. ಡೈರೆಕ್ಟ್ ಎಜುಕೇಶನ್ ಏರ್ಪೋರ್ಟ್ ಒಳಗಡೆ ಹೋದ್ಮೇಲೆ ನಾನು ನಿಮ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಶಿಫ್ಟಿಗೆ ರಿಪೋರ್ಟ್ ಆಗಿ ಕ್ಯಾಂಟೀನ್ ಕಡೆ ಹೊರಟಿದ್ದೀನಿ. ಕ್ಯಾಂಟೀನ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದೆ. ಆ್ಯಂಡ್ ಶಿಫ್ಟಲ್ಲಿ ಇರಬೇಕಾದ್ರೆ, ಫ್ಲೈಟ್ ಜೊತೆ ಇರಬೇಕಾದ್ರೆ ನಮಗೆ ವ್ಲಾಗ್ ಮಾಡಬೇಕು ಅನ್ನೋದೇ ಇಂಟೆನ್ಷನ್ ಬರೋದಿಲ್ಲ. ಯಾಕೆಂದರೆ ಅಷ್ಟು ಜನ ನಮ್ಮನ್ನು ನಂಬಿ ಒಂದು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಒಂದು ಏರ್ಲೈನ್ಸ್ ಇರ್ಬೋದು, ನಮ್ಮನ್ನು ನಂಬಿ ನಮಗೆ ಅಂತ ಒಂದು ಫ್ಲೈಟ್ನ ಕೊಟ್ಟಿರ್ತಾರೆ. ಅದ್ರ ಮಧ್ಯ ನಾವು ಫುಲ್ ಕಾನ್ಸಂಟ್ರೇಷನ್ನ ಫ್ಲೈಟ್ ಮೇಲೇ ಇಟ್ಟು ನಾವು ಕೆಲಸ ಮಾಡ್ತೀವಿ. ಆ್ಯಂಡ್ ಒಂದು ಸ್ವಲ್ಪ ತುಂಬಾ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ತುಂಬಾ ಸೆನ್ಸಿಟಿವ್ ಆಗಿ ವರ್ಕ್ ಮಾಡ್ತೀವಿ. ಆ್ಯಂಡ್ ಅಷ್ಟು ಡೆಡಿಕೇಟೆಡ್ ಆಗಿ ಒಂದು ಫ್ಲೈಟ್ ಹತ್ರ ಇದ್ದು ಏನೇ ಪ್ರಾಬ್ಲಮ್ ಆದರೂ ಫೇಸ್ ಮಾಡಿ
ಪ್ರತಿಯೊಂದು ಏನೇ ಇದ್ರೂ ನಾವೇ ತಗೋಬೇಕಾಗತ್ತೆ. ಅಷ್ಟು ಡೆಡಿಕೇಟಾಗಿ ವರ್ಕ್ ಮಾಡ್ಬೇಕಾದ್ರೆ ನಮಗೆ ಮಧ್ಯದಲ್ಲಿ ಫೋನ್ ತೊಗೊಂಡು ವ್ಲಾಗ್ ಮಾಡಬೇಕು ಅಂತಲೇ ಬರೋದಿಲ್ಲ. ಆ್ಯಂಡ್ ಆಲ್ರೆಡಿ ನಾನು ಇವಾಗ ರಿಟರ್ನ್ ಮನೆಗೆ ಹೊರಟಿದ್ದೀನಿ, ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮನೆಗೆ ಬಂದಾಗ ಅಮ್ಮ ರಸ ಮಾಡಿ, ಅನ್ನ ಮಾಡಿ, ಬೋಂಡ ಮಾಡಿದ್ರು, ತಿಂದು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಯಾರೆಲ್ಲ ವ್ಲಾಗ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಂದರೆ, ನಾನು ಹೇಳಿದ್ದೆ ಫ್ರೀ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ ಅಂತ, ಬಟ್ ನಾನು ಅದರಲ್ಲಿ ಕೂಡ ವರ್ಕಲ್ಲಿ ಬ್ಯುಸಿ ಆಗಿದ್ದರಿಂದ ನಾನು ಯಾವುದೇ ರೀತಿಯಾದ ವ್ಲಾಗ್ ಕೂಡ ಮಾಡೋಕ್ಕಾಗಿಲ್ಲ ಆ್ಯಂಡ್ ಅದ್ರ ಬಗ್ಗೆ ಆ್ಯಕ್ಷನ್ ಕೂಡ ತೊಗೊಳಕ್ಕಾಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಬಾಯ್ ಬಾಯ್.